ಲಕ್ಷಾಂತರ ರೂಪಾಯಿ ದೇಣಿಗೆ ಸಂಗ್ರಹಿಸಿ ಶಾಲೆ ಆರಂಭಿಸಿದ್ದು ಆಮೇಲೆ ವಂಚನೆ ಮಾಡಲಾಗಿದೆ ಅಂತ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ. ಹೊಳೆನರಸೀಪುರ ತಾಲೂಕಿನ ಐಚನಹಳ್ಳಿ ಗ್ರಾಮದಲ್ಲಿರುವಂತಹ ಋಷಿಶ್ರೀ ವಿದ್ಯಾನಿಕೇತನ ಶಾಲೆ ಆಡಳಿತ ಮಂಡಳಿ ವಿರುದ್ಧ ಪೋಷಕರು ಗಂಭೀರ ಆರೋಪವನ್ನ ಮಾಡಿದ್ದು, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಗೆ ಮುತ್ತಿಗೆ ಹಾಕಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಮಾಲೀಕರ ಹಗ್ಗ ಜಗ್ಗಾಟದಿಂದ ಮಕ್ಕಳ ಭವಿಷ್ಯಕ್ಕೆ ಕೊಡಲಿ ಪೆಟ್ಟು ಬೀಳಲಿದ್ದು ಹೊಸ ಮ್ಯಾನೇಜ್ಮೆಂಟ್ ಶಾಲೆಯನ್ನು ನಡೆಸಲು ಅವಕಾಶ ನೀಡುವಂತೆ ಒತ್ತಾಯಿಸಿದ್ದಾರೆ. ಹಾಸನದ ಐಚನಹಳ್ಳಿ ಗ್ರಾಮದಲ್ಲಿರುವಂತಹ ಋಷಿಶ್ರೀ ವಿದ್ಯಾನಿಕೇತನ ಖಾಸಗಿ ಶಾಲೆ ಆರಂಭಿಸಲು ಸುರೇಶ್ ಸಿ ನೇತೃತ್ವದ ಆಡಳಿತ ಮಂಡಳಿ 350ಕ್ಕೂ ಹೆಚ್ಚು ಪೋಷಕರಿಂದ ತಲಾ 1 ಲಕ್ಷ ಸಂಗ್ರಹಿಸಿದ್ರು. ಆದರೆ ಮಕ್ಕಳ ಶಿಕ್ಷಣ ಮುಗಿಯುವ ಮೊದಲೇ ಶಾಲೆ ಮಾರಾಟ ಮಾಡಲಾಗಿದೆ ಎಂದು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪೋಷಕರು ಕಿಡಿಕಾರಿದ್ದಾರೆ. ಶಾಲೆಯ ಹಳೆಯ ಮಾಲೀಕ ಸುರೇಶ್ ಸಿ ಅವರು ಪ್ರಕಾಶ್ ಎಂಬುವರಿಗೆ 12 ಕೋಟಿ ರೂಪಾಯಿಗಳಿಗೆ ಶಾಲೆ ಮಾರಾಟಕ್ಕೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ. ಶಾಲೆ ಮಾರಾಟದ ಅಗ್ರಿಮೆಂಟ್ ಮಾಡಿದ ಬಳಿಕ ಹೊಸ ಮ್ಯಾನೇಜ್ಮೆಂಟ್ ಹಾಗೂ ಹಳೆ ಮ್ಯಾನೇಜ್ಮೆಂಟ್ ನಡುವೆ ಜಟಾಪಟಿ ಶುರುವಾಗಿದ್ದು, ಆರ್ಥಿಕ ನಷ್ಟದಿಂದ ಶಾಲೆ ಮುಚ್ಚುವ ಹಂತಕ್ಕೆ ಬಂದಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಶಾಲೆಯ ಹಳೆಯ ಮಾಲೀಕ ಸುರೇಶ್ ಸಿ ಹಾಗೂ ಹೊಸ ಮಾಲೀಕ ಪ್ರಕಾಶ್ ನಡುವೆ ಹಗ್ಗಜಗ್ಗಾಟ ನಡೀತಾ ಇದೆ. 12 ಕೋಟಿಗೆ ಶಾಲೆ ಮಾರಾಟಕ್ಕೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ. ಆದರೆ ಸುರೇಶ್ ಅವರು ಏಕಾಏಕಿ ಶಾಲೆ ಮಾರಾಟ ಮಾಡಲ್ಲ ಎಂದು ಈಗ ಉಲ್ಟಾ ಹೊಡೆದಿದ್ದಾರೆ. ಶಾಲಾ ಮಾಲೀಕರ ಜಟಾಪಟಿಯಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ಶಾಲೆಗೆ ಅಡ್ಮಿಷನ್ ಜಾಸ್ತಿ ಆದ್ರೆ ಶಾಲೆ ಮಾರಾಟವನ್ನ ಮಾಡಲ್ಲ ಎಂದು ಹಳೆಯ ಆಡಳಿತ ಮಂಡಳಿ ಹೇಳ್ತಾ ಇದೆ. ಇದರಿಂದ ಪೋಷಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ಏನಾದರೂ ಮುಂದುವರೆದ್ರೆ ನಮ್ಮ ಮಕ್ಕಳ ಪರಿಸ್ಥಿತಿ ಏನು ಅಂತ ಹೇಳಿ ಪೋಷಕರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿ ಜಿಲ್ಲಾಡಳಿತಕ್ಕೆ ಈಗಾಗಲೇ ಮನವಿಯನ್ನು ಕೂಡ ಮಾಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ಪೋಷಕರು ತಿರುಗಿ ಬೀಳ್ತಾ ಇದ್ದಂತೆ ಶಾಲೆಗೆ ದಾಖಲಾತಿ ಜಾಸ್ತಿ ಆದರೆ ಶಾಲೆಯನ್ನ ಮಾರಾಟ ಮಾಡಲ್ಲ ಅಂತ ಹಳೆ ಆಡಳಿತ ಮಂಡಳಿ ಹೇಳ್ತಾ ಇದೆ. ಆದ್ರೆ ಹಳೆ ಹಾಗೂ ಹೊಸ ಆಡಳಿತ ಮಂಡಳಿಯ ಕಿತ್ತಾಟದಿಂದ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ಆಗುವ ಆತಂಕ ಎದುರಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.